ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ, ಹಾಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ಮಾಡಿ ಒಂದು 4ರಿಂದ 5 ದಿನನೇ ಆಯಿತು. ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ತಮ್ಮೊಂದಿಗೆ ಎಲ್ಲರಿಗೂ ಸಾರಿ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಕುಕ್ಕಿಂಗ್ ವಿಡಿಯೋ ಇರ್ಬೋದು ಅಥವಾ ನನ್ನ ಒಂದು ಡೈಲಿ ಲಾಗ್ ಇರ್ಬೋದು. ಸೊ ಇವುಗಳು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಮನೆಯಲ್ಲಿ ಬದನೆಕಾಯಿ ತೊಗೊಂಬಂದಿದ್ರು. ಸೊ ಹಾಗಾಗಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಏನಂತಂದರೆ, ಆಲ್ಮೋಸ್ಟ್ ನಮ್ಮ ಒಂದು UK ಕಡೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗೆ ಫೇಮಸ್ ಕೂಡ ಸಹ. ಸೊ ಅದಕ್ಕಾಗಿ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನನ್ನ ಒಂದು ಪರಿಸರ ಪ್ರಪಂಚ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬದನೆಕಾಯಿ ಪಲ್ಯ ಜೊತೆಗೆ ರೊಟ್ಟಿ ಏನು ಮಾಡ್ತಾಯಿಲ್ಲ, ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು. ಟೈಮ್ ಫುಲ್ ಓವರ್ ಆಗಿದೆ, ಪೂಜೆ ಮುಗಿಸ್ಕೊಂಡು ಇವತ್ತು ಇದ್ದಿದ್ದೇ ಲೇಟು. ಸೊ ಹಾಗಾಗಿ ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು, ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಚಪಾತಿನಾರ ಇರಲಿ, ರೊಟ್ಟಿನಾರ ಇರಲಿ, ಯಾವುದಾದ್ರೂ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಕೊನೆಯವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ತೋರಿಸ್ತೀನಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ನನ್ನ ಸ್ಟೈಲಲ್ಲೇ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಈರುಳ್ಳಿನ ಫ್ರೈ ಮಾಡಿ ತೊಗೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಫ್ರೈ ಮಾಡಿದರೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಕಾಣಿಸ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿ ತೊಗೊಂಡ್ರೆ ಏನಾಗುತ್ತೆ, ಅದು ಪಲ್ಯ ಇರುತ್ತೆ, ರಸ ಎಲ್ಲ ಬರುತ್ತಲ್ಲ, ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿರ್ತೀವಲ್ವ, ಅದು ಏನಾಗುತ್ತೆ ಅಂದರೆ ತೆಳುವಾಗಲ್ಲ, ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಈ ಥರ ಫ್ರೈ ಮಾಡಿ ತೊಗೋಣ. ಸ್ವಲ್ಪ ಕಲರ್ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಫ್ರೈ ಮಾಡಿಕೊಂಡು ಒಂದೇ ಒಂದು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಹಸಿ ಕೊಬ್ಬರಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ, ಮಸಾಲೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಬದನೆಕಾಯಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಬದನೆಕಾಯಿ ತುಂಬ ಮಾಡ್ತಕ್ಕಂಥವು ಜವಾರಿ ಬದನೆಕಾಯಿ. ಸೊ ಮುಳ್ಳಿರ್ತಕ್ಕಂಥವು ನೋಡಿ ಕಾಣಿಸ್ತಾ ಇದೆಯಲ್ವ. ನಮ್ಮ ಕಡೆ ಹುಷಾರಿಲ್ಲ ಅಂದ್ರೂ ಇದೇ ಪಲ್ಯ ಮಾಡ್ಕೊಂಡು ಹೋಗ್ತಾರೆ. ಯಾರೋ ಪ್ರೆಗ್ನೆಂಟ್ ಇದ್ದ ಅಂದ್ರೂ ಇದೇ ಪಲ್ಯ ಮಾಡ್ಕೊಂಡು ಹೋಗ್ತಾರೆ. ತುಂಬ ಸೂಪರ್ ಆಗಿರ್ತಕ್ಕಂಥದ್ದು, ತುಂಬ ಟೇಸ್ಟಿಯಾಗಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಇವಾಗ ಫ್ರೈ ಮಾಡಿಕೊಂಡೆ, ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಕಲರ್ ಬಿಡೋವರೆಗೂ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಇಷ್ಟ ಆಗಿದೆ. ಎಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ಸುಮ್ಮನೆ ಹಾಗೆ ಇದರಲ್ಲಿ ಪ್ಯಾನಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿದ್ರಿ ಅಲ್ವಾ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ಇವಾಗ ಏನು ಮಾಡೋಣ ಅಂತಂದರೆ, ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಶುಂಠಿ, ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ನಾ ಏನು ಮಾಡ್ತೀನಿ ಗೊತ್ತಾ, ಅವತ್ತೇ ತೆಂಗಿನಕಾಯಿ ಹೊಡೆದಿದ್ರೆ ಓಕೆ, ಬಟ್ ಫ್ರೆಶ್ ಇತ್ತು ಅಂತಂದರೆ ತೊಳೆಯೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಫ್ರೆಶ್ ಇಲ್ಲ ಅಂತಂದರೆ, ನಾನು ನಿನ್ನೆ ದಿವಸ ಹೊಡೆದಿದ್ದು ಇವತ್ತು ಮಾಡಬೇಕು ಅಂತಂದರೆ ಏನು ಮಾಡ್ತೀನಿ, ಫಸ್ಟು ನೀಟಾಗಿ ಸಣ್ಣಗಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿನೇ ಮುಂದಿನ ಕೆಲಸ ಮಾಡ್ತೀನಿ. ಯಾಕಂದರೆ ನೋಡ ಅದು ಇದು ಕೂತಿದ್ದು ಏನೇ ಆಗಲಿ ಡಸ್ಟ್ ಕೂತಿದ್ದಿದ್ದಿರದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟು ತೊಳೆದೇ ಮುಂದಿನ ಕೆಲಸ ಮಾಡ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಒಂದು ಇಷ್ಟೇ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ. ಇವಾಗೇನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ.
ಕೊಬ್ಬರಿ ಹಾಕೊಂಡ್ರೆ ಬರುತ್ತೆ, ಹಾಕೊಳ್ಳಿಲ್ಲದ್ರೂ ಬರುತ್ತೆ, ಆಪ್ಷನ್ ಅದು. ಕೊಬ್ಬರಿಯು ಕೆಲವೊಬ್ರು ಇಷ್ಟಪಟ್ಟು ತಿಂತಾರೆ, ಕೆಲವೊಬ್ರು ಇಷ್ಟಪಟ್ಟು ತಿನ್ನಲ್ಲ. ಸೊ ನಾನು ಇಲ್ಲಿ ಹಸಿ ಕೊಬ್ಬರಿ ಇತ್ತು ನಮ್ಮ ಮನೆಯಲ್ಲಿ, ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಕೆಲವೊಬ್ಬರು ಶೇಂಗಾ ಹಾಕ್ತಾರೆ, ಹಸಿ ಕೊಬ್ಬರಿ ಹಾಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ನಾವು ಶೇಂಗಾ ಎಲ್ಲ ಯೂಸ್ ಮಾಡ್ತೀವಿ. ಶೇಂಗಾ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೇಲೆ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿದರೆ ಮುಗೀತು. ಬಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇವಾಗ ಹಸಿ ಕೊಬ್ಬರಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಕೋಲ್ಡ್ ಇರೋದ್ರಿಂದ ಬೂಸ್ಟ್ ಬಂದಂಗಾಗುತ್ತೆ, ಜಾಸ್ತಿ ಸಹ ತಡೆಯಲ್ಲ ಅಲ್ವಾ. ಸೊ ಹಾಗಾಗಿ ಇದ್ದಿದ್ದಕ್ಕೇ ಇದನ್ನು ಹಸಿ ಕೊಬ್ಬರಿ, ಹಸಿ ಶುಂಠಿ ಅದೆಲ್ಲ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಖಾರ, ಬೆಲ್ಲ ಅದೆಲ್ಲ ಹಾಕೊಳ್ಳೋಣ. ಹುಣಸೆ ಹುಳಿನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸ್ನೇಹಿತರೆ. ನಾನು ತೋರಿಸ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ನೋಡಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಅದೇ ಕರಿಬೇವು, ಕೊತ್ತಂಬರಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರಿಲ್ಲ, ಸ್ಕಿಪ್ ಮಾಡ್ಬೋದು. ಬೇಕು ಅಂತ ಏನಿಲ್ಲ ಇದೆ. ಸೊ ಹಾಗಾಗಿ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇಷ್ಟನ್ನು ನೀಟಾಗಿ ತೊಳ್ಕೊಳ್ಬೇಕು ಸೊಪ್ಪನ್ನು. ಇವಾಗ ಇಷ್ಟಿಷ್ಟು ಹಾಕೋತಾ ಇದ್ದೀನಿ ತೊಳ್ಕೊಂಡು. ಹಾಗೆ ನಾನಿಲ್ಲಿ ಬದನೇಕಾಯಿ ಪಲ್ಯಕ್ಕೆ ಇದು ಹಸಿಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ. ಒಣ ಹಚ್ಚ ಖಾರದ ಪುಡಿ ಇರ್ದಲ್ಲ ಸ್ನೇಹಿತರೆ, ಕೆಂಪು ಖಾರದ ಪುಡಿ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಅದನ್ನಾದರೂ ಹಾಕ್ಕೋಬೋದು, ಹಚ್ಚ ಖಾರದ ಪುಡಿ ಆದರೂ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಆದರೂ ಹಾಕ್ಕೋಬೋದು. ಚಾಯ್ಸ್ ಯುವರ್ ಸೆಲ್ಫ್. ನಾನಿಲ್ಲಿ ಒಣ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥದ್ದು ಇದು. 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಖಾರ ಜಾಸ್ತಿ ಇಲ್ಲ, ಖಾರ ಜಾಸ್ತಿ ಬೇಕು ಅಂದವ್ರು ಜಾಸ್ತಿ ಹಾಕೊಳ್ಳಿ. ನನಗೆ ಕಡಿಮೆ ಬೇಕು. ಆಮೇಲೆ ಇದು ಏನು ಗೊತ್ತಾ, ಇದು ಖಾರದ್ದು ತುಂಬ ಕಡಿಮೆ ಇದೆ, ಇದು ಅಷ್ಟು ಖಾರ ಇಲ್ಲ. ಸೊ ಹಾಗಾಗಿ 2 ಚಮಚ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಮುಕ್ಕಾಲು ಅರ್ಧ ಚಮಚದಷ್ಟಿದೆ ಅಷ್ಟೇ ಹಸಿ ಅರಿಶಿನ ಪುಡಿ ಹಾಕಿದ್ವಿ. ನೋಡಿ, ಇದು ಗುರಾಳ್ ಪೌಡ್ರ್ ಫುಲ್ 1 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಗುರಾಳ್ ಪುಡಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ, ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಒಂದು ಅರ್ಧ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಗರಂ ಮಸಾಲ ಪೌಡರ್ ಸ್ವಲ್ಪ, 1 ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಇದ್ರೆ ಸಾಕು. ನೋಡಿ, ಈ ಸ್ಪೂನಲ್ಲಿ 2 ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ತುಂಬ ಪವರ್ ಕಡಿಮೆ ಇದೆ. ಸೊ ಹಾಗಾಗಿ 2 ಅರ್ಧ ಚಮಚ ತೊಗೊಂಡಿದ್ದೀನಿ. ನಾವು ಏನೇ ಅಡುಗೆ ಮಾಡಿದರೂ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ, ಬೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ನಮಗೆ ಬೆಲ್ಲ ಹಾಕಲಿಲ್ಲ ಅಂದರೆ ಯಾವುದು ಅಡುಗೆ ಟೇಸ್ಟ್ ಬರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ, ಇಷ್ಟು ಬೆಲ್ಲ ಹಾಕಿದ್ದೀನಿ. ಟೇಸ್ಟ್ ನೋಡ್ತಾ ಹಾಕ್ತಾರೆ ಬೆಲ್ಲ, ಉಪ್ಪು, ಹುಳಿ ಇದೆಲ್ಲ. ಸೊ ನೋಡಿ, ಇಷ್ಟು ಹಾಕಿದ್ದೀನಿ. ಬೆಲ್ಲ ತಿನ್ನೋರು ಸಿಹಿ ಬೇಕು ಅಂದವರು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಆಪ್ಷನಲ್. ಬಟ್ ನಾವು ಯಾವುದೇ ಪಲ್ಯ ಮಾಡಲಿ, ಸಾಂಬಾರು ಮಾಡಲಿ, ನಾವು ಬೆಲ್ಲ ಹಾಕಿನೇ ಕೆಲಸ ಮಾಡೋದು. ಸೊ ಇವಾಗ 2 ರಿಂದ 3 ಬೆಳ್ಳುಳ್ಳಿ ತೊಗೊಳ್ಳೋಣ.
ಇವೇನು ಬೆಳ್ಳುಳ್ಳಿ ಸಪ್ಪಿ ಸುಳಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮ್ಯಾಲಿದು ಇದನ್ನು ತೆಗೆದುಬಿಟ್ರೆ ಸಾಕು ಅಷ್ಟೇ. ಇದು ಜವಾರಿ ಬೆಳ್ಳುಳ್ಳಿ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಪೂರಾ ಬ್ರಷ್ ಮಾಡಿ ಬೆಳ್ಳುಳ್ಳಿ ಬೇಳೆ ತೆಗೆದುಬಿಟ್ರೆ ಮುಗೀತು. ಇವನ ಮೇಲೆ ಸಿಪ್ಪಿ ತೆಗಿಯೋ ಅವಶ್ಯಕತೆನೇ ಇಲ್ಲ. ನೋಡಿ ಇಷ್ಟಿದೆ ಬೆಳ್ಳುಳ್ಳಿ. ಹುಣಸೆ ಹಣ್ಣನ್ನು ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಹುಣಸೆ ಹುಳಿ ಇದರಲ್ಲಿ ಹಾಕ್ಬೋದು, ಬಟ್ ಅದೇನು ಗೊತ್ತೇ ಗಂಟೆ ಇರುತ್ತೆ ಅಲ್ವಾ, ಸೊ ಹಾಗೇ ಇರುತ್ತೆ. ಅದು ಸ್ವಲ್ಪ ನೆಂದು ಪೇಸ್ಟ್ ಆಗುತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಹಾಕಿದರೆ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಇದನ್ನು ತುಂಬ್ತೀವಲ್ವ ಆವಾಗ ಅದ್ರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾನು ಇದರಲ್ಲಿ ಈ ಮಿಕ್ಸಿಯಲ್ಲಿ ಇದನ್ನು ರುಬ್ಬಕ್ಕೆ ಹಾಕ್ತಾಯಿಲ್ಲ ಹುಣಸೆ ಹಣ್ಣು. ಇದರಲ್ಲಿ ಇವಾಗ ಏನಿದೆ ಅಂದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ. ಹಸಿ ಕೊಬ್ಬರಿ ಇದೆ, ಹಸಿ ಶುಂಠಿ ಇದೆ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪಿದೆ, ಗುರಾಳ್ ಪುಡಿ ಇದೆ, ಅರಿಶಿನ ಪುಡಿ ಇದೆ, ಗರಂ ಮಸಾಲ ಪೌಡರ್ ಇದೆ, ಬೆಳ್ಳುಳ್ಳಿ ಇದೆ, ಕರಿಬೇವು ಕೊತ್ತಂಬರಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೊಮ್ಮೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಇವಾಗ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ರುಬ್ಬಿದ್ದಾಯ್ತು. ಇವಾಗ ಫಸ್ಟು ಇದನ್ನ ಬದನೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಇದನ್ನು ತುಂಬಿಬಿಟ್ಟು ಮಸಾಲೆನ ಹಾಗೆ ಡೈರೆಕ್ಟ್ ಪಲ್ಯ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆ. ಈ ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ತುಂಬಲಿಕ್ಕೆ ಮತ್ತು ತುಂಬಿ ಪಲ್ಯ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು. ಸೊ ನೆನೆಲಿಕ್ಕೆ ಇಟ್ಟಿದ್ದೀನಿ ನೀರು ಹಾಕಿ. ಇವಾಗ ನೋಡಿ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಜೀರಿಗೆ ಆಲ್ರೆಡಿ ಅದ್ರಲ್ಲಿ ಹಾಕಿದ್ದೀನಿ, ಹೇಳಿಲ್ಲ, ಸಾರಿ. ಸೊ ಒಂದು ಚಮಚದಷ್ಟು ಹಾಕಿದ್ದೆ ಮಿಕ್ಸಿ ಒಳಗೆ ರುಬ್ಲಿಕ್ಕೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಕರವಾಗಿ ಬರ್ತಕ್ಕಂಥ ಪಲ್ಯ ಸ್ನೇಹಿತರೆ. ನೋಡಿ ಇವಾಗ ಆಫ್ ಮಾಡಿಬಿಡೋಣ. ಮಾಡಿ ಅದು ಆಯಿತು. ಇವಾಗ ಇದನ್ನು ಬದನೆಕಾಯಿ ತೊಳ್ಕೊಂಡು ತುಂಬಬೇಕಲ್ವ, ಸೊ ಹಾಗಾಗಿ ಕಟ್ ಮಾಡಬೇಕು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಂತರ ಇದಕ್ಕೆ ತುಂಬಿ ಪಾತ್ರೆಗೆ ಹಾಕೋಣ. ನೋಡಿ ಇವಾಗ ಕಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೀರು ತೊಗೊಂಬಂದಿದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕಿಬಿಡೋಣ. ಯಾಕಂದರೆ ಕಟ್ ಮಾಡಿ ಹಾಕ್ತಕ್ಕಂಥ ಬದನೆಕಾಯಿ ಕಪ್ಪಾಗಲ್ಲ ಅನ್ನೋದೊಂದು ನಂಬಿಕೆ. ಸೊ ಹಾಗಾಗಿ ಇವಾಗ ಕಟ್ ಮಾಡಿದರೆ ಅದು ಕಬ್ಬಣ ಅಲ್ವಾ, ಸೊ ಹಾಗಾಗಿ ಏನಾಗುತ್ತೆ ಅದು ಕಪ್ಪಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಉಪ್ಪು ಹಾಕಿದ್ದೀನಿ. ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಬದನೆಕಾಯಿ ಪಲ್ಯ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಕಲಿತ್ರೆ ಈಸಿನೇ ಆಗುತ್ತೆ. ಸೊ ನಾನು ಒಂದು ಕುಕಿಂಗ್ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಿ ನೋಡಿ, ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಸುಮ್ಮನೆ ಮನೆಯಲ್ಲಿ ಕೂತು ಮಾಡೋದಕ್ಕಿಂತ ಈ ಥರ ಒಂದು ನನ್ನ ಟೈಮನ್ನು ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಹಾಗಾಗಿ ಕೇಳ್ತಾ ಇದ್ದೀನಿ. ನೋಡಿ ಬದನೆಕಾಯಲ್ಲಿ ಹುಳ ಇರುತ್ತೆ, ಸೊ ಹಾಗಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡಬೇಕು. ಚೆನ್ನಾಗಿ ಬರುತ್ತೆ ಪಲ್ಯ. ನೋಡಿ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ತಗೋಬೇಕು. ಸೊ ನೋಡಿ ಇಷ್ಟು ವೇಸ್ಟ್ ಬಂತು. ಸೊ ಇದ್ರ ಮೂಲಕ ಕಟ್ ಮಾಡ್ತೀವಲ್ವ, ಸೊ ಹಾಗಾಗಿ ಅದೆಲ್ಲ ಕಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬರುತ್ತೆ. ಅದಕ್ಕಾಗಿ ಉಪ್ಪನ್ನು ಹಾಕ್ತಾರೆ. ನೋಡಿ ಇವಾಗ ಈ ಥರ ನೋಡ್ಕೊಂಡು ತಗೋಬೇಕು.
ನೋಡಿ ಈ ಥರ ಕಟ್ ಮಾಡಿಕೊಂಡು ತುಂಬ್ಕೋಬೇಕು. ಇವಾಗ ಅದು ಬೇಗ ಕಪ್ಪಾಗ್ಬಿಡುತ್ತೆ ಕಟ್ ಮಾಡಿದ್ಮೇಲೆ ಬದನೆಕಾಯಿ. ಸೊ ಹಾಗಾಗಿ ತುಂಬ್ಕೊಳ್ಳೋಣ. ನೋಡಿ ಬದನೆಕಾಯಿ ಪಲ್ಯಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇಷ್ಟ ಆದರೆ ಆಯಿತು. ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಸೊ ತುಂಬ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು. ನೋಡಿ ಇದನ್ನು ಅಷ್ಟು ಕ್ಲೀನಾಗಿ ತೊಳ್ಕೊಂಡು ಹಾಕ್ತಕ್ಕಂಥದ್ದು. ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟರೆ ಪಲ್ಯ ರೆಡಿ ಅಂತ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದ್ಕೊಂಡು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು. ಇದೇನು ರಸ ಮಿಕ್ಕಿರುತ್ತಲ್ವ, ಬಿಸಿ ಅನ್ನಕ್ಕಂತೂ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಹಳೆಯ ರೆಸಿಪಿನೇ, ಬಟ್ ಹೊಸ ಥರ ಯಾವ ಥರ ಮಾಡ್ಬೋದು ಅನ್ನೋದನ್ನು ನನ್ನ ವಿಡಿಯೋ ಮೂಲಕ ತೋರಿಸಿದ್ದೀನಿ. ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಇದನ್ನು ಕುದಿಲಿಕ್ಕೆ ಇಡ್ತೀನಿ. ನೋಡಿ ಸ್ನೇಹಿತರೆ ಯಾವ ಥರ ಕುದೀತಾ ಇದೆ ಅಂತ ಹೇಳಿ ಪಲ್ಯ ತುಂಬ ಟೇಸ್ಟಿಯಾಗಿ. ನಾನಿಲ್ಲಿ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಇರಲಿ ಅಂತಲೇ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. 2 ಕುದಿ ಕುದ್ರೆ ಆಯಿತು. ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಸೂಪರಾಗಿ ಬರ್ತಕ್ಕಂಥದ್ದು ಚಪಾತಿಗೆ, ರೊಟ್ಟಿಗೆ. ಸೊ ಅನ್ನಕ್ಕೆ ಸಹ ಈ ಲಿಕ್ವಿಡ್ ಇರುತ್ತಲ್ಲ, ಇದು ನೀರು ಟೈಪು, ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ ಪಲ್ಯ ರೆಡಿ ಆಯಿತು. ಬದನೆಕಾಯಿ ಪಲ್ಯ ಮಾಡೋದೇನು ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಪಲ್ಯ ಜೊತೆಗೆ ಚಪಾತಿ ಮತ್ತು ರೊಟ್ಟಿ ಹಾಗೆ ರೈಸ್ಗೂ ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು ಬದನೆಕಾಯಿ ಪಲ್ಯ ಅಂತಲೇ ಹೇಳ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ಲು ನಮ್ಮ ಮನೆಯಲ್ಲಿ ಬದನೆಕಾಯಿ ಪಲ್ಯ ಚಪಾತಿ ಆಯಿತು. ನೋಡಿ ಎಷ್ಟು ಕ್ರಿಪ್ಸಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವ್ರಿಗೆ ಇವಾಗ ಚಪಾತಿ ಜೊತೆಗೆ ಹಚ್ಕೊಟ್ಟಿದ್ದೀನಿ. ಸೊ ಅವರು ಹೇಳ್ತಾ ಇದ್ದಾರೆ ಹೇಗಾಗಿದೆ ಅಂದರೆ ಚೆನ್ನಾಗಾಗಿದೆ ಪಲ್ಯ ಅಂತ ಹೇಳ್ಬಿಟ್ಟು. ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ಸಿಂಪಲಾಗಿ ಮಾಡ್ತಕ್ಕಂಥದ್ದು, ಏನು ಹೆಚ್ಚಿಗೆ ಐಟಮ್ಸ್ ಏನಿಲ್ಲ. ಉಪ್ಪು, ಖಾರ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣ್ಸಿಕಾಯಿ ಇವೆಷ್ಟಿದ್ರೆ ಸಾಕು. ನೋಡಿ ರೆಡಿಯಾಗಿರ್ತಕ್ಕಂಥದ್ದು ಇವಾಗ. ಸೊ ನಾನು ಕೂಡ ತಿನ್ಲಿಕ್ಕಂತ ಹೇಳಿಬಿಟ್ಟು ಹಾಕ್ಕೊಂಡೆ. ನೋಡಿ ಇಷ್ಟ ಆಯಿತು ಇವತ್ತಿನ ರೆಸಿಪಿ. ಸೊ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಒಂದು ಬದನೆಕಾಯಿ ಪಲ್ಯದ್ದು ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.